ಗೋಕಾಕ್ ನಗರದ 4-5 ಬಡಾವಣೆಗಳಿಗೆ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗಾಗಲೇ ಇಲ್ಲಿರ್ತಕ್ಕಂಥ ಸುಮಾರು 300ಕ್ಕೂ ಅಧಿಕ ನಿವಾಸಿಗಳನ್ನು ಈಗ ಕಾಳಜಿ ಕೇಂದ್ರಕ್ಕೆ ಕೂಡ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಇನ್ನೂ ಕೆಲವೊಂದು ಬಡಾವಣೆಗಳು ಅಕ್ಕಪಕ್ಕದಲ್ಲಿರುವಂಥದ್ದು. ಹೀಗಾಗಿ ಈ ಒಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಈಗ ಗೋಕಾಕ್ ನಗರಸಭೆ ಅಧಿಕಾರಿಗಳು ಕೂಡ ಭೇಟಿ ನೀಡುವಂಥದ್ದು, ನಗರಸಭೆ ಅಧ್ಯಕ್ಷರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರತಿ ವರ್ಷವೂ ಮಳೆ ಆದ ಹಿನ್ನೆಲೆಯಲ್ಲಿ ಘಟಪ್ರವಾಹ ನದಿಯಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತಾರೆ. ನೀರು ಬಿಟ್ಟಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಿವಾಸಿಗಳು ಪರದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ಬೇಡಿಕೆ ಕೂಡ ಈ ಭಾಗದ ಜನರಾಗಿರುವಂಥ ನಮ್ಮ ಜೊತೆಗೆ ನಗರಸಭೆ ಅಧ್ಯಕ್ಷರು ಅವರು ಮಾತಾಡ್ತಾರೆ. ಪ್ರತಿ ವರ್ಷ ಮಳೆ ಬರುತ್ತೆ, ಅಧಿಕ ಪ್ರಮಾಣದಲ್ಲಿ ಈ 4-5 ಬಡಾವಣೆಗಳು ಪ್ರತಿ ಸಲವೂ ಇದೇ ಥರ ಸಮಸ್ಯೆ ಆಗುತ್ತಿರುವಂಥದ್ದು. ಈ ಭಾಗದ ಜನರ ಬೇಡಿಕೆ ಏನಂತಂದರೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ನಿಮಗೇನೋ ಮನವಿ ಮಾಡ್ಕೊಂಡಿದ್ದಾರೆ. ಮನವಿ ಮಾಡ್ಕೊಂಡ್ರೆ ನಮ್ಮ ಪಿಶಿಯವರು ಬಂದಿದ್ದಾರೆ, ಅವ್ರು ನೀವೆಲ್ಲ ಹೇಳಿ ನಾವು ಇದ್ದವರು ಅಲ್ಲೇ ಎಲ್ಲ ಕೊಟ್ಕೊಂಡು ಸ್ವಲ್ಪ ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕೊಂಡು ಸ್ವಲ್ಪ ನಮ್ಮ ಸರ್ಕಾರ ಸಾಹೇಬ್ರಿಗೆ ಅವರ ಇವು ಪೂರ ಈಗ ಮನೆ ಮುಳುಗಿದ್ದು ಸ್ವಲ್ಪ ಎಷ್ಟು ಅದಾವು ಒಂದು ಲಿಸ್ಟ್ ಮಾಡೋಕಂದವರು ನಮಗೊಂದು ಜವಾಬ್ದಾರಿ ಹೇಳಿದ್ದಾರೆ. ಆ ಪ್ರಕಾರ ಅಂಥವು ಯಾವುದೋ ನೋಡ್ಕೊಂಡಿರ್ತಂದ್ರೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ಶಾಶ್ವತ ಪರಿಹಾರ ಮಾಡೋಣ ಅನ್ನುವಂಥದ್ದೊಂದು DC ಅವರು ಆರ್ಡರ್ ಮಾಡಿದ್ದಾರೆ. ನಾವು ಅದ್ರ ಪ್ರಯತ್ನ ಮಾಡಕತ್ತೀವಿ. ವೆಸ್ಟರ್ನ್ ಘಾಟದಾಗ ವಿಪರೀತ ಮಳೆ ಆಗ್ತಿದೆ. ಈ ಕಡೆ ಭಾಗದ ಜನ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ನಮ್ಮ ನೀರು ಬರ್ತೈತಿ ಕಾಯ್ಕೋತಾರೆ, ಕೆಲಸ ಭವಿಷ್ಯ ಬಿಟ್ಟು ಇದನ್ನ ಮಾಡಬೇಕಂತ ಪರಿಸ್ಥಿತಿ ಏನು ಮತ್ತು ಅದಕ್ಕೆ ಅನಿವಾರ್ಯ. ಯಾಕಂದರೆ ಈಗ ಇಲ್ಲಿ ಮಳೆ ನೀರು ಬರುವಂಥ ಸ್ವಲ್ಪ ಏರಿಯಾನಾರ ಇದೆ, ಅದಕ್ಕೆ ಅನಿವಾರ್ಯ. ಮತ್ತು ಈಗ ಅದಕ್ಕೆ ಏನು ಅವರಿಗೆ ಏನು ವ್ಯವಸ್ಥೆ ಏನೈತಿ ಈಗ ಕಾಳಜಿ ಕೇಂದ್ರದಾಗ ಸ್ವಲ್ಪ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಉಪಚಾರ ಇದು ಮಳೆ ಇದು ಹೋಗೋ ತನಕನೂ ಅದು ಅವ್ರಿಗೆ ಏನಂತದ್ದು ಅವರು ಇಲ್ಲಿ ಮನೆಗೆ ಬರೋದನ್ನು ಜರುತ್ತನ್ನೆಲ್ಲ ಎಲ್ಲರೂ ದನ ಕರ ಎಲ್ಲನೂ ಅವಕ್ಕೆ ಏನಿದ್ದೆಲ್ಲ ವ್ಯವಸ್ಥೆ ಮಾಡೋಣ ಅಂತ. ಯಾಕಂದ್ರೆ ಈಗ ಅವರು DC ಅವ್ರ ಜೊತೆ ಚರ್ಚೆ ಮಾತಾಡಿದ್ರು. ಅವ್ರು ಯಾವುದೂ ತ್ರಾಸ ಆಗದಂಗೆ ನಾವು ನೋಡ್ಕೊತ ಬೇಕಂತ ನಾವು ನಮ್ಮ ಸಹಕಾರಿಗಳ ಟೀಮ್ಯಾಗೂ ಎಷ್ಟು ಕಿಸಿಂದ ಅವ್ರಿಗೆ ಯಾವುದೂ ತ್ರಾಸ ಆಗದಂಗೆ ನಾವು ಅದನ್ನು ಮಾಡ್ಕೊತೀವಿ ಅಂತ ಅನ್ನುವಂಥದ್ದು ಹೇಳ್ತಾನೆ ನನ್ನ ಅಧ್ಯಕ್ಷತರವಾಗಿ. ನಮ್ಮ ಜೊತೆಗೆ ನಗರಸಭೆ ಆಯುಕ್ತರು ಇದ್ದಾರೆ. ಸರಿಗೆ ನಾವು 300 ಮಹಿಳೆಗಳನ್ನು ಶಿಫ್ಟ್ ಮಾಡಿದ್ದೀವಿ, ಅವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡಿದ್ದೀವಿ ಸರ್? ನಮ್ಮ MS ಸ್ಕೂಲ್ನಾಗೆ ಒಂದು ಕಾಳಜಿ ಕೇಂದ್ರ ತೆಗೆದಿದ್ದಾರೆ. ಈಗ ಆಲ್ರೆಡಿ ಅಲ್ಲೆಲ್ಲ ಶಿಫ್ಟ್ ಆಗಿದ್ದಾರೆ. ಮತ್ತು ಇಲ್ಲಿದ್ದವ್ರು ಕೆಲವೊಂದು ಅವ್ರ ರಿಲೇಟಿವ್ ಮನೆಗೂ ಶಿಫ್ಟ್ ಆಗಿದ್ದಾರೆ. ಉಳಿದಿದ್ದಲ್ಲಿ ಎಲ್ಲ ವೈದ್ಯಕೀಯ ಆಗಲಿ ನಮ್ಮ ನಗರಸಭೆಯಲ್ಲಿ ಏನಪ್ಪ ಅಂದರೆ ಎಲ್ಲ ಸ್ವಚ್ಛತೆಗೆ ಚೆಕ್ ಮಾಡಿ ಎಲ್ಲ ಮಾಡಿದ್ದಾರೆ. ತಹಶೀಲ್ದಾರ್ ಸಾಹೇಬರು ಔಷಧ ವ್ಯವಸ್ಥೆ ಮಾಡಿದ್ದಾರೆ. ಈಗ ಮಳೆ ಬಂತು, ನೀರು ಬಂತು, ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ಅಕ್ಕಪಕ್ಕದ ನಿವಾಸಿಗಳಿಗೆ ಏನು ಜಾಗೃತಿ ಮಾಡ್ತೀವಿ ಸರ್? ಈಗಾಗಲೇ ನಾವು ಸಾರ್ವಜನಿಕರಿಗೆ ಲಾಕ್ಡೌನ್ ಮುಖಾಂತರ ಮತ್ತು ನಗರ ಮುಖಾಂತರ ನಾವು ಹೇಳಿದ್ದೇವೆ ಸರ್. ಈಗ ಸ್ಥಳಾಂತರ ಆಗೋಕ್ಕೂ ಹೋಗಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಾವು ಕಂಟಿನ್ಯೂಸ್ ಆಗಿ ಫಾಗಿಂಗ್ ಆಗಲಿ ನಮ್ಮ ಪೌಡರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಷ್ಟು ನಗರಸಭೆ ಅಧ್ಯಕ್ಷರು ಹಾಗೂ ನಗರಸಭೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಿದ್ದಾರೆ. ಅಗತ್ಯ ಬಿದ್ದರೆ ಇಲ್ಲಿ ಪಕ್ಕದ ಏರಿಯಾಗಳನ್ನು ಕೂಡ ನಾವು ಶಿಕ್ಷಣಕ್ಕೆ ಕ್ರಮವನ್ನು ವಹಿಸಿದ್ದೀವಿ ಅನ್ನೋಂಥ ಮಾಹಿತಿ ಕೂಡ ನೀಡುವಂಥದ್ದು. ಕ್ಯಾಮರಾ ನಡೆಸಿಕೊಳ್ಳಿ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನ್ ಸುವರ್ಣ ನ್ಯೂಸ್, ಬೆಳಗಾವಿ. ನೀರು ಹೆಚ್ಚಾಗ ನೀರು ಆಗಿತ್ತು ಮಾಡ್ತೀವಿ. ಪ್ರತಿ ವರ್ಷವೂ ಕೂಡ ಶಾಶ್ವತ ಪರಿವಾರ ಅಂದ್ರೆ ಅವ್ರಿಗೆ ನಾವು ಬೇರೆ ಕಡೆ ಕೊಟ್ಟು ಸದಕ್ಕೆ ಅವರು ಮೊದಲಿಂದ ಅದೊಂದು ಮನ್ಯಾಗ ಎಲ್ಲ ಒಂದು ಓದಾಟಿಯಿಂದ ಎಲ್ಲ ಕುಡ್ಕೊಂಡು ಅನಂತಪುರ ಎಲ್ಲ ಕುಡ್ಕೊಂಡು ಅವ್ರು ಮೊದಲಿಂದ ಬಂದಾಗ ಅದನ್ನು ಬಿಟ್ಟು ಅವರು ಹೋಗೋದಿಲ್ಲ, ಬೇರೆ ಕಡೆ ಕೊಟ್ಟರು ಸದಕ್ಕೆ ಅಲ್ಲಿ ಹೋಗೋದಿಲ್ಲ ಏನ್ರಿ ಅದೊಂದು. ಮತ್ತು ಇದು ಯಾರು ಭಾಳ ನೀರು ಬಂದಾಗ ಮಳೆ ಭಾಳ ಆದಾಗ ಮೇಮಿ ಅಕಸ್ಮಾತ್ ಈಗ 2019 ಬೈತು, ಆ ನಂತರ ಸ್ವಲ್ಪ ಬಂದಿರ್ಕಿಲ್ಲ, ಈಗ ಬಂತು. ಮತ್ತು ಈಗ ನಾವು ಬರೋಕ್ಕಿಂತ ಮೊದಲು ನಮ್ಮ ಮುನ್ಸಿಪಾಲ್ಟಿಯಿಂದ ನಾವು ಮನೆ ನೀರು ಮಗಾಕತ್ತಿದ್ದು ನೀವೆಲ್ಲ ಮನೆ ಬಿಡಬೇಕಂತ ನಾವು ಮುಂಚಿತ ಅಡ್ವಾನ್ಸ್ ಅವರಿಗೆ ಎಲ್ಲ ಮಾಹಿತಿ ತಂದು ಅವರಿಗೆ ಪುಣ್ಯಾಗ ಎಲ್ಲ ಕಡೆ ಎಲ್ಲಿ ನೀರು ಬಂದೈತಿ ಎಲ್ಲ ಕಡೆ ಅವರಿಗೆ ಹೇಳಿಕೆಯಿಂದ ಇಲ್ಲಿ ಬಿಡಿಸಿ ನಾವು ನಮ್ಮ ಕಾಳಜಿ ಕೇಂದ್ರದಾಗ ಓದಿಸಿಂದ ಅವರಿಗೆ ಅಲ್ಲಿ ಹೋಗಿರ್ರಿ ಅಲ್ಲಿ ಏನೋ ದುಡ್ಡು ವ್ಯವಸ್ಥೆ ಎಲ್ಲ ನಾವು ಮಾಡಕತ್ತೀವಿ. ಆದರೂ ಈಗ ಅವ್ರು DC ಅವ್ರು ಬಂದಿರು, ಆದರೂ ಅವ್ರು ಎಲ್ಲರಿಗೂ ಕೇಳ್ಯಾರು. ನಾವು ಮನೆ ಇದ್ದವರಿಗೆ ಮನೆ ಕೊಟ್ಟಿದ್ದೀವಿ, ಬಾಡಿಗೆ ಇದ್ದವ್ರಿಗೆ ನಮಗೇನು ಕೊಡೋರು, ನಮಗೊಂದು ಏನೋ ವ್ಯವಸ್ಥೆ ಮಾಡಬೇಕಂತೆ ಅಂತಂದಾರೆ. ಅದು ತಹಸೀಲ್ದಾರ್ ಸಾಹೇಬ್ ಬಂದು ಹೇಳಿದಾರು. ಅದನ್ನು ಇದು ಮುಗಿದ ಮೇಲೆ ಸ್ವಲ್ಪ ಅದ್ರ ಏನಾರೇ ಅದರ ವಿಚಾರನೇ ಮಾಡೋಣ್ರಿ. ಯಾಕಂದ್ರೆ ಅವ್ರಿಗೆ ಏನಾರೇ ಈಗ ಏನೂ ಇರೋದಾರಿಗೆ ಸ್ವಲ್ಪ ಏನಾರೇ ನಮ್ಮ
ರಮೇಶ್ MLA ಅವರು ರಮೇಶ್ ಜಾರಕಿಹೊಳಿ ಅವ್ರ ಪಿ ಮ್ಯಾಗು ಇಟ್ಟಿಕೆಸಿಂದ ಸ್ವಲ್ಪ ಅದ್ರ ಬದ್ದಲ್ಲಿ ಏನಾದರೂ ಚರ್ಚೆ ಮಾಡೋಣ ರೀ. ಸ್ವಲ್ಪ ಏನಾದರೂ ಶಾಶ್ವತ ಒಂದು ಪರಿಹಾರ ಮಾಡಿರಿ ಅಂತ ಏಕೆಸಿಂದ ನಮ್ಮ ಸಾಹುಕಾರಗಳಿಗೆ ನಾವು ಹೇಳ್ತೀವಿ ರೀ. ಹಾಂ ಮತ್ತು ಈಗ ಏನದು ಹೊಳೆ ಬಂದ ನಂತರ ಮತ್ತು ಅದು ಮನಗೊಂದನದ ಅದು ಏನು ಮಾಡೋಕೆ ಬರೋಂಗಿಲ್ಲ. ಆದರೂ ಈಗ ಅದನ್ನು ಅದನ್ನು ತೊಗೊಂತಾರೆ ರೇಟ್ ಅದು ಈಗ ದೊಡ್ಡ ಪೂಲ್ ಆಗೋದ್ರ ಎತ್ತರ ಆಗೋದ್ರ ದೊಡ್ಡ ಪೂಲ್ ಆಗೋದನ್ನಾರ ನಮ್ಮ ಸಿದ್ದಾಪ್ ಸರ್ಕಾರ ಅದನ್ನು ಹೇಳಿದಾರೆ. ಅವರು ಇದ್ರೊಳಗೆ ತೊಗೊಂಡಾರನು ಆಗ್ತಿರ್ತಾರೆ. ಅದು ಈಗ ದೊಡ್ಡ ಪೂಲ್ ಮಾಡ್ತಾರೆ. ಅದು ಮುಂದಿನ ಸಾರಿಗೆ ಅದು ಹಿಂಗೆ ಪೂಲನಕ ಮುಳುಗದಂಗೆ ಮಾಡುವಂಥ ಪೂಲ್ ತಯಾರು ಆಗೋದ್ರಿ ಇಲ್ಲ. ಸರ್ ನಾವು ಪ್ರಕಾಶ್ ಪುರಾರ್ ಅಂತೇಳಿ ನಗರಸಭೆ ಅಧ್ಯಕ್ಷರು, ನಮ್ಮ ಇವರು ಕಮಿಷನರು ನಗರಸಭೆ.